ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಯಯಾತಿಯ ಮಗಳಾದ ಮಾಧವಿಯನ್ನು ಕರೆದುಕೊಂಡು ಹೋದ ಗಾಲವ 4 ಜನ ರಾಜರುಗಳಿಗೆ ಕನ್ಯಾಶುಲ್ಕದ ರೂಪದಲ್ಲಿ ಅವಳನ್ನು ಕೊಟ್ಟು ಆ 4 ಜನರಿಂದ 200 ಬಿಳಿಯಾದ ಕುದುರೆಗಳು, 1 ಕಿವಿ ಮಾತ್ರ ಕಪ್ಪಾಗಿರುವಂತಹ ಕುದುರೆಗಳನ್ನು ಸ್ವೀಕಾರವನ್ನು ಮಾಡಿ ತಮ್ಮ ಗುರುಗಳಿಗೆ 3 ಜನ ರಾಜರುಗಳು, 4ನೇದವರು ಕೌಶಿಕ ವಿಶ್ವಾಮಿತ್ರರೇ. ಹಾಗಾಗಿ ಆ 4 ಜನರಿಗೂ ಅವಳನ್ನು ಸಮರ್ಪಿಸಿ ಆ ಕುದುರೆಗಳನ್ನು ತೆಗೆದುಕೊಂಡು ಗುರುದಕ್ಷಿಣೆ ರೂಪವಾಗಿ ಕೊಟ್ಟ. ಆ 4 ಜನರಿಂದಲೂ ಕೂಡ 4 ಜನ ಮಕ್ಕಳು ಹುಟ್ಟಿ ಬರ್ತಾರೆ. ಮೊದಲನೇದವ ವಸುಮನ, 2ನೇದವ ಪ್ರತರ್ಧನ, 3ನೇದವ ಶಿವಿ, 4ನೇದವ ಅಟ್ಟಕ. ಆಮೇಲೆ 4 ಜನ ಮಕ್ಕಳು ಆದರು. ಅವು ಒಂದೊಂದು ಮಗ ಆದ ಕೂಡಲೇನೂ ಅವಳು ಅದ್ಭುತವಾದ ತಪಸ್ಸಿನ ಪ್ರಭಾವದಿಂದ ಕನ್ಯೆ ಆಗ್ತಿದ್ಲು. ಹಾಗಾಗಿ 4 ಜನರಿಗೂ ಕೂಡ ಮಕ್ಕಳಾದ ಮೇಲೆ ಪುನಃ ಕನ್ಯೆಯಾದಲು. ಅವಳನ್ನು ಸ್ವೀಕಾರವನ್ನು ಮಾಡಿ ತಂದೆಯಾದ ಯಯಾತಿ ರಾಜನಿಗೆ ಹೋಗಿ ಒಪ್ಪಿಸಿಬಿಡ್ತಾನೆ. ಗಾಲವ, ಅಣ್ಣ, ಅಪ್ಪ, ಮಹಾರಾಜ, ನಿನ್ನ ಕಾರ್ಯ ಮುಗೀತು, ನನ್ನ ಕಾರ್ಯವೂ ಆಯಿತು, ನಿನ್ನ ಮಗಳನ್ನು ನೀನು ಸ್ವೀಕಾರವನ್ನು ಮಾಡು ಅಂತ ಕೊಟ್ಬಿಟ್ಟು. ಸ್ವೀಕಾರವನ್ನು ಮಾಡಿದ ಯಯಾತಿ ಇನ್ನು ಮಾಧವಿಗೆ ಮದುವೆ ಮಾಡಬೇಕಲ್ಲ, ಅದಕ್ಕಾಗಿ
ಸ್ವಯಂವರವನ್ನು ಹೂಡಿದ. ಎಲ್ಲಿ? ಗಂಗಾ ಯಮುನೆಯ ಸಂಗಮ ಪ್ರಯಾಗದೊಳಗೆ ಸ್ವಯಂವರದ ಕಾರ್ಯಕ್ರಮವನ್ನು ಹೂಡಿದ. ಎಷ್ಟು ವಿಚಿತ್ರ ನೋಡಿ, ಆಶ್ಚರ್ಯ ನೋಡಿ. ಅಂದ್ರೆ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತಂದ್ರೆ, ನಮ್ಮ ಭಾರತ ದೇಶದ ಒಳ್ಳೊಳ್ಳೆ ದೇವಸ್ಥಾನಗಳನ್ನು ಬಿಟ್ಟು ಯಾವುದ್ಯಾವುದೋ ರೆಸಾರ್ಟ್ಗಳಲ್ಲಿ ಹೋಗಿ ನಾವು ವಿವಾಹವನ್ನು ಮಾಡ್ತೇವೆ. ಇವತ್ತು ದೇವತೆಗಳು ಪ್ರಯಾಗಕ್ಕೆ ಬಂದು ವಿವಾಹವನ್ನು ಮಾಡ್ತಿದ್ರು ಅಂತೆ. ಅಂದ್ರೆ ಈ ಪ್ರಯಾಗಾದಿ ಕ್ಷೇತ್ರಗಳು ಬಹಳ ಶ್ರೇಷ್ಠವಾದ ಕ್ಷೇತ್ರಗಳು, ರೆಸಾರ್ಟ್ ಇದ್ದ ಹಾಗೆ ಅಲ್ಲ, ಪುಣ್ಯಪ್ರದವಾದ ಕ್ಷೇತ್ರಗಳು. ಹಾಗಾಗಿ ಇಂತಹ ಪುಣ್ಯತಮವಾದ ಕ್ಷೇತ್ರಗಳು, ದೇವಸ್ಥಾನಗಳು, ಊರುಗಳನ್ನು ಬಿಟ್ಟು ಯಾವುದೋ ಅಷ್ಟ ದರಿದ್ರವಾದಂತಹ ರೆಸಾರ್ಟ್ಗಳಲ್ಲಿ ಹೋಗಿ 20, 30, 40, 50, 80 ಲಕ್ಷ ಸುರಿದು ಅಲ್ಲಿ ಆಚಾರವಿಲ್ಲ, ಅಲ್ಲಿ ವಿಚಾರವಿಲ್ಲ, ಅಲ್ಲಿ ಸಂಸ್ಕಾರವಿಲ್ಲ, ಸದ್ಬ್ರಾಹ್ಮಣರಿಗೆ ಭೋಜನವಿಲ್ಲ, ಯಾವುದೂ ಇಲ್ಲದೇನೆ ಶೂನ್ಯವಾದ ವಿವಾಹ ಕಾರ್ಯಕ್ರಮಗಳನ್ನು ನಾವು ಮಾಡಿ ಬರ್ತೇವೆ. ಎಷ್ಟು ವಿಚಿತ್ರ ಅಂತಂದ್ರೆ, ಆ ವಧೂವರರಿಗೆ ಪೀಡೆಯಾಗಬಾರದು ಎಂಬುದಾಗಿ ವಿಚಾರವನ್ನು ಮಾಡಿದ ಆ ರೆಸಾರ್ಟ್ ಮಾಲೀಕರು ವಧೂವರರನ್ನು ಪೀಠದ ಮೇಲೆ ಕೂಡಿಸ್ತಾರೆ. ಈ ಹುಚ್ಚು ಧೋತ್ರ ಉಟ್ಟುಕೊಂಡ ಆಚಾರಿ ಏದಕ್ಕೆ ಲೆಕ್ಕಕ್ಕೆ ಬರ್ತಾನೆ ಅಂತೇಳಿ ಪಾಪ ತೆಳಗ್ ಕೂಡಿಸಿರ್ತಾರೆ. ಅವ್ನು ತೆಳಗ್ ಕೂತು ಮಾಡಿಸ್ಬೇಕು. ಅವನಿಂದ ಅನುಗ್ರಹ ಆಗಿರ್ತಕ್ಕಂತಹ ಈ ವಧೂವರರು ಮೇಲೆ ಕೊಡಬೇಕು. ಅಂದರೆ ಬಂದ ಒಬ್ಬ ಪುರೋಹಿತನ ಪೂರ್ಣವಾದ ಆಶೀರ್ವಾದವೂ ಇಲ್ಲದೆ ಇರುವ ಹಾಗೆ ವ್ಯವಸ್ಥೆ ರೆಸಾರ್ಟ್ಗಳಲ್ಲಿ ಇರ್ತದೆ. ಅಂತಹ ರೆಸಾರ್ಟ್ಗಳಲ್ಲಿ ಹೋಗಿ ವಿವಾಹವನ್ನು ಮಾಡುವಂತಹ ದುರ್ಧರವಾದ ಪ್ರಸಂಗ ಇವತ್ತಿದೆ. ಅವತ್ತು ಹಾಗಿರಲಿಲ್ಲ. ನಮ್ಮ ಭಾರತದ ಅಮೂಲ್ಯವಾದ ಅಪ್ರತಿಮವಾದ ಕ್ಷೇತ್ರಗಳಲ್ಲಿ ಬಂದು ವಿವಾಹವನ್ನು ಮಾಡ್ತಿದ್ರು. ಯಾಕೆ ಅಂತಂದ್ರೆ ಈ ಪ್ರದೇಶದಲ್ಲಿ ಮಾಡುವ ವಿವಾಹಾದಿ ಕಾರ್ಯಗಳೇನಿವೆ ಪರಮ ಮಂಗಲಮಯವಾಗತ್ತೆ. ಇಲ್ಲಿ ಲಕ್ಷ ಲಕ್ಷ ಜನ ಋಷಿ ಮುನಿಗಳು ಭಾಗವಹಿಸ್ತಾರೆ ಎನ್ನುವ ಅದ್ಭುತವಾದ ಕಾನ್ಸೆಪ್ಟ್ ದೇವತೆಗಳಿಗೆ ಇರ್ತಿತ್ತು. ಹಾಗಾಗಿ ಯಯಾತಿ ಮಹಾರಾಜ, ಅವನ ಸಾಮ್ರಾಜ್ಯ ಬಹಳ ದೊಡ್ಡದಾಗಿದ್ದರೂ ಕೂಡ ಅವನು ಪ್ರಯಾಗಕ್ಕೆ ಬಂದು ಅಲ್ಲಿ ಗಂಗಾ ಮತ್ತು ಯಮುನಾ ಸಂಗಮ, ಆ ಸಂಗಮದ ಮಧ್ಯಪ್ರದೇಶದೊಳಗೆ ವಿವಾಹದ ಕಾರ್ಯಕ್ರಮವನ್ನು ಹೂಡ್ತಾನೆ. ಅಲ್ಲಿ ದೇವತೆಗಳು, ನಾಗರು, ಯಕ್ಷರು, ಗಂಧರ್ವರು, ಕಿನ್ನರು, ಗುಹ್ಯಕರು, ಸರ್ಪರು ಎಲ್ಲ ಜನ ಕಿಕ್ಕಿರಿದು ಸೇರಿದ್ದಾರೆ. ಅಂತಹ ಅಪ್ರತಿಮವಾದ ಚಲುವೆ ಇವಳು. ಅವಳನ್ನು ಸ್ವೀಕಾರವನ್ನು ಮಾಡೋದಕ್ಕಾಗಿ ಎಲ್ಲರೂ ದಿಕ್ಕು ಅಗಲಗಳಿಂದ ಬಂದಿದ್ದಾರೆ. ಆದರೆ ಮಾಧವಿ ವಿಚಾರವನ್ನು ಮಾಡ್ತಾಳೆ. ಅಪ್ಪ, ಈ ವಿವಾಹ ಬೇಡ, ನಾನು ವನಕ್ಕೆ ಹೋಗ್ತೀನಿ, ತಪಸ್ ಮಾಡ್ಬೇಕಂತ ಅಪೇಕ್ಷೆ ಇದೆ, ಕಳಿಸ್ತೀಯಾ ಅಂತ ಹೇಳಿದಾಗ ಆಯ್ತು ಅಂತ ಹೇಳಿಬಿಟ್ಟು ಒಪ್ಪಿಬಿಟ್ಟ ಯಯಾತಿ ಮಹಾರಾಜ. ಅಂದರೆ ಇಲ್ಲಿ ಎಲ್ಲ ಎಷ್ಟು ಸೂಕ್ಷ್ಮ ವಿಚಾರಗಳಿವೆ ಅಂತಂದ್ರೆ, ಫೋರ್ಸೆಬಲಿ ಮದುವೆ ಮಾಡ್ಲಿಕ್ಕೆ ಹೋಗಲಿಲ್ಲ. ಅವಳು ಒಳ್ಳೆ ಕಾರ್ಯಕ್ಕಾಗಿ ಹೆಜ್ಜೆ ಇಟ್ಲಲ್ಲ. ಹಾಗಾದ್ರೆ ಆಯ್ತು ಅಂತ ಹೇಳಿದ, ಬಂದವರಿಗೆ ಊಟಕ್ಕೆ ಹಾಕಿದ, ಕೊಟ್ಟು ಕಳಿಸಿದ. ಇವಳು ಘೋರವಾದ ತಪಸ್ಸಿಗೆ ಹೋಗ್ತಾಳೆ. ಉಪಗಮ್ಯ ವನಂ ಪುಣ್ಯಂ ತಪಸ್ತೇಪೆ ಯಯಾತಿಯ ಮಗಳಾದ ಮಾಧವಿ ಭಾರೀ ತಪಸ್ಸು ಮಾಡ್ತಾಳೆ. ಉಪವಾಸೈಶ್ಚ ವಿವಿಧೈ ದೀಕ್ಷಾಭಿರ್ ನಿಯಮೈಸ್ತತ, ಭಾರಿ ನಿಯಮಗಳಿಂದ ಬದ್ಧಳಾಗಿ, ದೀಕ್ಷಾ ಬದ್ಧಳಾಗಿ ವ್ರತ ಉಪವಾಸಗಳನ್ನು ಮಾಡ್ತಾ ಆತ್ಮನೋ ಲಘುತಾಂ ಕೃತ್ವ, ತನ್ನನ್ನು ತಾನು ಹಗುರು ಮಾಡಿಕೊಳ್ಳಲು ಅಂತೆ. ಎಂದು ನಾವು ದೇವರ ಪೂಜೆ ತಪಸ್ಸುಗಳನ್ನು ಬಿಡ್ತೇವೆ, ಹೊರಗಿನ ವಿಷಯಗಳಲ್ಲಿ ಇನ್ವಾಲ್ವ್ ಆಗ್ತೇವೆ, ಅಷ್ಟು ನಮ್ಮನ್ನು ನಾವು ಭಾರ ಮಾಡಿಕೊಂಡೆವು. ಯಾವ ಕ್ಷಣದೊಳಗೆ ದೇವರ ಪೂಜೆ, ದೇವರ ಚಿಂತನೆ, ಶಾಸ್ತ್ರಾಧ್ಯಯನ, ವ್ರತ ನಿಯಮ ಉಪವಾಸಗಳು ಇವುಗಳಲ್ಲಿ ಹೆಚ್ಚು ಇನ್ವಾಲ್ವ್ ಆಗಲ್ಲ, ಅಷ್ಟಷ್ಟೇ ನಾವು ಹಗುರಾಗ್ತಾ ಬರ್ತೇವೆ.
ಜವಾಬ್ದಾರಿಗಳು ತಲೆ ಮೇಲೆ ಅನ್ನೆಸೆಸರಿ ಜವಾಬ್ದಾರಿಗಳು ಇದ್ದಾಗ ತುಂಬ ಭಾರನಾಗ್ತಾನೆ ಮನುಷ್ಯ. ಆ ಜವಾಬ್ದಾರಿಗಳನ್ನು ಕಳಚಿಕೊಂಡು ದೇವರಲ್ಲಿ ಅನುರಕ್ತನಾದವ, ತಪಸ್ಸಿನಲ್ಲಿ ಧರ್ಮದಲ್ಲಿ ಅನುರಕ್ತನಾದವ ಅವನು ಹಗುರಾದ ಮನುಷ್ಯ. ಹಾಗಾಗಿ ಅವಳು ತುಂಬ ಹಗುರಾಗ್ತಾಳೆ. ನಾವು ತುಂಬ ಭಾರವಾಗುವುದಕ್ಕೆ ಪ್ರಯತ್ನ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಮನಸ್ಸಿನೊಳಗೂ ನಾನಾ ತರಹದ ವಿಷಯಗಳನ್ನು ಇಟ್ಟುಕೊಂಡದ್ದಕ್ಕಾಗಿ ಮನಸ್ಸು ಭಾರ. ಇಂದ್ರಿಯಗಳಲ್ಲೂ ನಾನಾ ತರಗಳನ್ನು ನೋಡಬೇಕು, ಭೋಗ ಮಾಡಬೇಕು, ಅದನ್ನು ಭೋಗ ಮಾಡಬೇಕು, ಇದನ್ನು ಭೋಗ ಮಾಡಬೇಕು ಅಂತ ನೂರಾರು ತರಹದ ಆಸೆ ಅಪೇಕ್ಷೆಗಳಿರೋಣದ್ರಿಂದಾಗಿ ಇಂದ್ರಿಯಗಳು ಭಾರ. ದೇಹದಲ್ಲೂ ಕೂಡ ನಾನಾ ತರಹದ ರೋಗಗಳು, ಫ್ಯಾಟ್ ಮೊದಲಾದವುಗಳನ್ನು ತುಂಬಿಕೊಂಡದ್ದಕ್ಕಾಗಿ ದೇಹವೂ ಭಾರ. ಹಾಗಾಗಿ ನಮ್ಮಲ್ಲಿ ದೇಹ, ಇಂದ್ರಿಯ, ಮನಸ್ಸು ಎಲ್ಲವೂ ಭಾರವಾಗಿದೆ. ಆದರೆ ಸಾಧಕರು ದೇಹವೂ ಹಗುರಾಗಿರ್ತದೆ, ತಪಸ್ಸು ವ್ರತ ನಿಯಮಗಳನ್ನು ಮಾಡಿ ಇಂದ್ರಿಯ ನಿಗ್ರಹ ಮೊದಲಾದವುಗಳನ್ನು ಮಾಡಿ ಇಂದ್ರಿಯಗಳೂ ಹಗುರಾಗಿರ್ತದೆ. ಧ್ಯಾನ ಚಿಂತನೆ ಅನುಷ್ಠಾನ ಅನುಸಂಧಾನಗಳಲ್ಲಿ ತೊಡಗಿದವರಾಗಿ ಮನಸ್ಸು ಹಗುರವಾಗಿರ್ತದೆ. ಅವರು ಭೂಮಿ ಮೇಲೆ ಇರ್ತಾರೆ ಹೊರತು ಆದರೆ ಆಕಾಶದಲ್ಲಿ ತೇಲಾಡ್ತಾ ಇರ್ತಾರೆ, ಸುಖವಾಗಿರ್ತಾರೆ. ಭಾರವಾಗುವ ವಸ್ತುಗಳು ಅವರಲ್ಲಿ ಇರುವುದೇ ಇಲ್ಲ. ಇದು ತಪಸ್ವಿಗಳ ದಿವ್ಯವಾಗಿರ್ತಕ್ಕಂಥ ವೈಭವ. ಹಾಗಾಗಿ ಅವಳು ತಾನು ತಪಸ್ಸು ಮಾಡ್ತಾ ಇರ್ತಾಳೆ. ಈಚೆ ಯಯಾತಿಯ ಕಥೆ ತಮಗೆಲ್ಲರಿಗೂ ಗೊತ್ತು. ಹಿಂದೆ ನಾವು ವಿಸ್ತಾರವಾಗಿ ಕೇಳಿದ್ದೇವೆ. ತಾನು ಇನ್ನೂ ಭೋಗ ಮಾಡಬೇಕು ಅಂತ ಶರ್ಮಿಷ್ಠೆಯನ್ನು ಮದುವೆ ಆದದ್ದಕ್ಕಾಗಿ ದೇವಯಾನಿಯ ತಂದೆ ಶುಕ್ರಾಚಾರ್ಯ ಶಾಪ ಕೊಟ್ಟ. ಹಾಗಾಗಿ ಯಯಾತಿ ವೃದ್ಧನಾದದ್ದರಿಂದಾಗಿ ತನ್ನ ಕೊನೆಯ ಮಗನಾದ ಪುರು ತನ್ನ ತಾರುಣ್ಯವನ್ನು ಅಪ್ಪನಿಗೆ ಕೊಟ್ಟ. ಅಪ್ಪನ ವೃದ್ಧಾಪ್ಯವನ್ನು ಸ್ವೀಕಾರ ಮಾಡಿದ. ಅಪ್ಪ ತುಂಬಾ ಭೋಗ ಮಾಡಿದ. ಸಾವಿರ ವರ್ಷಗಳವರೆಗೆ ಭೋಗ ಮಾಡಿದ ಪುಣ್ಯಾತ್ಮ. ಭೋಗದೊಳಗೆ ಅವನಿಗೆ ಬೇಸರಿಕೆಯೇ ಬರಲಿಲ್ಲ, ಬೇಡ ಅಂತ ಅನಿಸ್ಲೇ ಇಲ್ಲ. ಅಷ್ಟು ವಿಚಿತ್ರವಾಗಿ ಭೋಗವನ್ನು ಮಾಡಿದ. ಕೊನೆಗೆ ಒಮ್ಮೆ ವಿಚಾರವನ್ನು ಮಾಡಿದ. ನಜಾತು ಕಾಮಾಯ ಉಪಭೋಗೇನ ಶಾಮ್ಯತೆ ಹವಿಷಾ ಕೃಷ್ಣವತ್ಮೇವ ಭೂಯೇವಾಭಿವರ್ಧತೆ. ಭೋಗ ಇದು ಶಾಂತವಾಗತ್ತೆ ಅಂತ ಇಲ್ಲವೇ ಇಲ್ಲ. ನಾವು ಎಷ್ಟು ಭೋಗ ಮಾಡ್ತೇವೆ, ಇನ್ನೂ ಹೊಸ ಭೋಗಗಳು, ರಿಫೈನ್ಡ್ ಆದ ಭೋಗಗಳನ್ನು ಮಾಡಬೇಕು ಅಂತ ಅಪೇಕ್ಷೆ ಪಡುತ್ತೆ ಹೊರತು ಸಾಕು ಅಂತ ಅನಿಸುವುದೇ ಇಲ್ಲ. ಹೇಗೆ ನಿಗಿತಾ ಇರುವಂತಹ ಬೆಂಕಿಯೊಳಗೆ ನಾವು ಎಷ್ಟು ತುಪ್ಪ ಹಾಕಿದ್ರೆ ಅದು ಶಾಂತವಾಗುತ್ತಲ್ಲ, ಇನ್ನೂ ಹೆಚ್ಚು ನಿಗಿಯುತ್ತೆ. ಹಾಗಾದರೆ ನಾವು ಮಾಡುವ ಭೋಗಗಳಿಗೆ ನಾವೇ ಕಂಟ್ರೋಲ್ ಮಾಡಿಕೊಳ್ಳಬೇಕು. ಇವತ್ತಿನ ಟ್ರೆಂಡ್ ಹೇಗಿದೆ ಅಂತಂದ್ರೆ, ಅವನು ಏನಾದರೂ ಸುಖ ಪಡ್ಲಿ, ಅವನ ಎಂಜಾಯ್ಮೆಂಟ್ ಅವನು ಮಾಡಲಿ. ಅವನು ಸಣ್ಣ ಬಟ್ಟೆ ಹಾಕ್ಲಿ, ಅವನು ಸ್ವಲ್ಪ ಟಿವಿಯಲ್ಲಿ ಹೇಳ್ತಾರೆ ಹೊಸ ವರ್ಷದೊಳಗೆ ಅವರು ಕುಡಿತಾರೆ ಅಂದ್ರೆ ಕುಡಿಯಲಿ. ಅವರ ಭೋಗ, ಅವರ ಎಂಜಾಯ್ಮೆಂಟ್, ಅವರ ಎಂಟರ್ಟೈನ್ಮೆಂಟ್, ಅವ್ರು ಏನ್ ಬೇಕಾದ್ರೂ ಮಾಡಲಿ, ಎಷ್ಟು ಬೇಕಾಷ್ಟು ಭೋಗ ಮಾಡಲಿ ಅವರು. ಈ ಕಾನ್ಸೆಪ್ಟ್ ಏನಿದೆ, ಇದು ಆಸುರಿ ಕಾನ್ಸೆಪ್ಟ್. ಇದು ದೇವತಾ ಕಾನ್ಸೆಪ್ಟ್ ಅಲ್ಲ, ಸಾತ್ವಿಕವಾದ ಕಾನ್ಸೆಪ್ಟ್. ಇದು ಸರ್ವಥಾ ಆಗ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಭೋಗಗಳಿಗೆ ನಾವು ಕಡಿವಾಣ ಹಾಕಿಕೊಂಡಾಗಲೇನೆ ನಮ್ಮಿಂದ ಸಾಧನೆಗಳು ಆಗಲಿಕ್ಕೆ ಸಾಧ್ಯವಿದೆ. ನಾವು ಭೋಗಗಳಲ್ಲಿ ಇನ್ವಾಲ್ವ್ ಆದಾಗ, ಭೋಗಗಳಲ್ಲಿ ಮುಳುಗಿ ಹೋದಾಗ ಆ ಭೋಗವನ್ನು ಮಾಡೋದಕ್ಕೆ ಬೇಸರಿಕೆ ಅನ್ನೋದು ಬರುವುದೇ ಇಲ್ಲ. ಅವನಿಗೆ ಶುಗರ್ ಇದೆ ಅಂತ ಆದ ಮೇಲೇನೆ ತಿನ್ನೋದಕ್ಕೆ ಬೇಸರಿಕೆ ಬರಬೇಕೇ ಹೊರತು, ತಾನು ಪೂರ್ಣ ಡಿಸ್ಟ್ರಾಯ್ ಆದ ಮೇಲೇನೆ ಆ ಭೋಗಗಳಿಗೆ ಬೇಸರಿಕೆ ಬರಬೇಕೇ ಹೊರತು, ಭೋಗಗಳಿಗೆ ಫುಲ್ ಸ್ಟಾಪ್ ಹಾಕಬೇಕೇ ಹೊರತು, ಇಲ್ಲದೇ ಇದ್ರೆ ಭೋಗಗಳಿಗೆ ಫುಲ್ ಸ್ಟಾಪ್ ಹಾಕ್ಲಿಕ್ಕೆ ಆಗುವುದಿಲ್ಲ. ತಾನನ್ನು ತಾನೇ ಕಳೆದುಕೊಂಡಾದ ಮೇಲೆ, ಡಿಸ್ಟ್ರಾಯ್ ಆದ ಮೇಲೆ ಆಗ ಸಾಧನೆ ಮಾಡಲಿಕ್ಕೂ ಶಕ್ತಿ ಇರೋದಿಲ್ಲ, ಭೋಗ ಮಾಡಲಿಕ್ಕೂ ಶಕ್ತಿ ಇರೋದಿಲ್ಲ. ಆ ಅವಸ್ಥೆಗೆ ಬಂದಾದ ಮೇಲೇನೆ ಎಲ್ಲವನ್ನು ಬಿಡುತ್ತಾನೆ. ಹಾಗೆಲ್ಲ ಅಲ್ಲ, ಭೋಗಗಳಿಗೆ ನಾವು ಕಂಟ್ರೋಲ್ ಮಾಡಬೇಕು ಎನ್ನುವುದನ್ನು ಯಯಾತಿ ಮಹಾರಾಜನ ಜೀವನದಲ್ಲಿ ನಾವು ಕೇಳ್ತೇವೆ. ಹಾಗಾಗಿ ತಾನೇ ಕಂಟ್ರೋಲ್ ಮಾಡಿಕೊಂಡ, ತನ್ನ ತಾರುಣ್ಯವನ್ನು ಅರ್ಥಾತ್ ಮಗನ ತಾರುಣ್ಯವನ್ನು ಪುನಃ ಮಗನಿಗೆ ಕೊಟ್ಟ, ತನ್ನ ವೃದ್ಧಾಪ್ಯವನ್ನು ತಾನು ಸ್ವೀಕಾರವನ್ನು ಮಾಡಿದ.
ವನಕ್ಕೆ ಹೋಗಿ ಅನೇಕ ತರಹದ 100 ವರ್ಷಗಳವರೆಗೆ ಸುದೀರ್ಘ ತಪಸ್ಸು ಮಾಡಿ ಸ್ವರ್ಗಕ್ಕೆ ಹೋದ. ಸ್ವರ್ಗಕ್ಕೆ ಹೋದರೆ ಅವನು ಸಾವಿರ ವರ್ಷಗಳಲ್ಲಿ ಯಾಗ ಮಾಡಿದ್ದಾನೆ, ಬ್ರಾಹ್ಮಣರ ಅನ್ನದಾನ ಮಾಡಿದ್ದಾನೆ, ವ್ರತ ನಿಯಮಗಳನ್ನು ಮಾಡಿದ್ದಾನೆ, ತಪಸ್ಸುಗಳನ್ನು ಮಾಡಿದ್ದಾನೆ, ರಾಷ್ಟ್ರದ ರಕ್ಷಣೆ ಮಾಡಿದ್ದಾನೆ, ಶತ್ರುಗಳನ್ನು ಸಂಹಾರವನ್ನು ಮಾಡಿದ್ದಾನೆ, ಧರ್ಮವನ್ನು ರಕ್ಷಣೆಯನ್ನು ಮಾಡಿದ್ದಾನೆ. ಹೀಗೆ ಬಹುಮುಖವಾಗಿದಂತಹ ಪುಣ್ಯದ ರಾಶಿ ಸಂಪಾದನೆಯನ್ನು ಮಾಡಿಕೊಂಡವನಾಗಿದ್ದ ಯಾರು? ಯಯಾತಿ. ಅಂತಹ ಯಯಾತಿ ಮಹಾರಾಜ ಪುಣ್ಯಾತ್ಮ ಸ್ವರ್ಗದಲ್ಲಿ ಹೋದರೆ ಅವನ ವೈಭವನೇ ಊಹಾತೀತ ವೈಭವ. ಆ ವೈಭವವನ್ನು ಅನುಭವಿಸ್ತಾ ಅನೇಕ ಋಷಿಗಳು ಮುನಿಗಳನ್ನು ನೋಡಿ ಭಾರೀ ಅಹಂಕಾರ ಬಂತು. ಇವರೇನು ಇಷ್ಟು ಸಣ್ಣ ಸಣ್ಣ ಸುಖವನ್ನು ಅನುಭವಿಸ್ತಾ ಇದ್ದಾರೆ, ನಾನು ನೋಡಿ ಹೇಗಿದ್ದೇನೆ ಅಂತ ಸೊಕ್ಕು ಮಾಡಿಕೊಂಡಾಗ ಎಲ್ಲರೂ ಧಿಕ್ಕಾರ ಬರಲಿ, ಯಯಾತಿ ಧಿಕ್ಕಾರ ಅಂತೇಳಿ ಎಲ್ಲರೂ ಧಿಕ್ಕಾರ ಆಗ್ತಾರೆ, ಚೀತು ಮಾಡಿ ಬೈತಾರೆ. ಇದು ಅಹಂಕಾರಕ್ಕೆ ಯೋಗ್ಯವಾದ ಸ್ಥಾನವಲ್ಲ. ಯಾರಿವನು, ಯಾಕೆ ಬಂದಿದ್ದಾನೆ ಇಲ್ಲಿ, ಯಾರು ಕರ್ಕೊಂಡ್ ಬಂದ್ರು ಅಂತ ನಾವು ಕೆಲವೊಮ್ಮೆ ಹೇಳ್ತೇವಲ್ಲ. ಅಟ್ಟಹಾಸ ಮಾಡುವಂತಹ ವ್ಯಕ್ತಿ ನಮ್ಮ ಗುಂಪಿನೊಳಗೆ ಬಂದ್ರೆ ಯಾರು ಕರ್ಕೊಂಡ್ ಬಂದ್ರು, ಇವನ ಪರಿಚಯ ಏನು, ಇವನ ಐಡೆಂಟಿಟಿ ಏನು, ಯಾಕೆ ಇಲ್ಲಿಗೆ ಬಂದ? ಹಾಗೆ ಸ್ವರ್ಗವಾಸಿಗಳೆಲ್ಲರೂ ಮಾತನಾಡಿ ಚೀತು ಅಂತಾರೆ. ಇಂಥ ಅಹಂಕಾರಿಗೆ ಇಲ್ಲಿ ಸ್ಥಾನವಿಲ್ಲ ಅಂತೇಳಿ ಇಂದ್ರ ಝಾಡಿಸಿ ಒದಿತಾನೆ. ಆಗ ಯಯಾತಿ ಕೆಳಗೆ ಬೀಳ್ತಾ ಇದ್ದ. ತಾನು ಕೆಳಗೆ ಬೀಳ್ತಾ ಇರುವಾಗ ಎಚ್ಚರಿಕೆ ಆಯಿತು. ಎಚ್ಚರಿಕೆ ಆದ ಕೂಡಲೇನೆ ಇಂದ್ರನು ಹೇಳ್ತಾನೆ, ಸಜ್ಜನರಲ್ಲಿ ಬೀಳಿಸು ಅಂತೇಳಿ 3 ಸಲ ಬೇಡಿಕೊಳ್ತಾನೆ, ಸಜ್ಜನರ ಸಹವಾಸವಾಗಲಿ. ಹಾಗಾಗಿ ಬೀಳ್ತಾ ಇರುವಾಗ ಒಂದು ದೊಡ್ಡದಾಗಿರ್ತಕ್ಕಂಥ ಯಾಗ ನಡೀತಾ ಇರ್ತದೆ. ಅಲ್ಲಿ ಆ ಯಾಗದ ಮಧ್ಯದೊಳಗೆ ತಾನು ಬಂದು ಬೀಳ್ತಾನೆ. ಬಿದ್ದಾಗ ಅವನನ್ನು 4 ಜನರು ನೋಡ್ತಾರೆ. 4 ಜನ ನೋಡ್ತಾರೆ. ಚತುರೋ ಪಶ್ಯತ ನೃಪಸ್ತೇಷಾಂ ಮಧ್ಯೆ ಪಪಾತ. 4 ಜನರ ಮಧ್ಯದಲ್ಲಿ ಬಿದ್ದ. ಅವ್ರು ಯಾರು 4 ಜನ ಅಂತಂದ್ರೆ ಯಾರು ಅಲ್ಲಿ ಎಲ್ಲ ಇವನ ಮಗಳ ಮಕ್ಕಳು, ಆ ಮಾಧವಿಯ ಮಕ್ಕಳು. ಯಾರು? ಪ್ರತರ್ಧನ, ವಸುಮನ, ಶಿಬಿ, ಅಟ್ಟಕ. ಈ 4 ಜನರ ಮಧ್ಯದಲ್ಲಿ ಬಿದ್ದಾಗ ಕೇಳ್ತಾರೆ, ಏನೋ ಮಾರಾಯ, ಯಾರು ನೀನು, ಏನ್ ಕತಿ, ಇಲ್ಲಿ ಬಿದ್ದಿ, ಯಾಕೆ, ಏನಾಯ್ತು, ಯಾರು ನೀನು? ಆಗ ಯಯಾತಿ ಹೇಳ್ತಾರೆ, ಋಷಿ, ನಾನು ಯಯಾತಿ ಮಹಾರಾಯ, ಕ್ಷೀಣ ಪುಣ್ಯ ಅವನು ಮಾಡಿದ ಸಾಧನೆ, ಅವನು ಮಾಡಿದ ಪುಣ್ಯ, ಅವನು ಮಾಡಿದ ಯಜ್ಞಯಾಗಗಳು, ಅವನು ಮಾಡಿದ ಜಪತಪಗಳು, ಅವನು ಮಾಡಿದ ಬ್ರಾಹ್ಮಣ ಭೋಜನ, ಅನ್ನದಾನಾದಿಗಳು, ದ್ರವಿಣದಾನ, ಭೂದಾನ, ಅವನು ಮಾಡಿದ ಪರೋಪಕಾರ, ಅವನು ಮಾಡಿದ ದಯ, ಅವನು ಮಾಡಿದ ಕ್ಷಮ, ಅವನು ಮಾಡಿದಿರ್ತಕ್ಕಂಥ ವೈರಾಗ್ಯ ಒಂದೊಂದು ಅಪ್ರತಿಮವಾಗಿದೆ, ಅಮೋಘವಾಗಿದೆ. ಅಷ್ಟೆಲ್ಲ ರಾಶಿ ಪುಣ್ಯವನ್ನು ಸಂಪಾದನೆ ಮಾಡಿದ ಯಯಾತಿಯ ಆಯುಷ್ಯ ಇದು ಪುಣ್ಯ ಕ್ಷೀಣ ಆಯಿತು ಅಂತಂದ್ರೆ ಹೇಗದು ಅಂತ 4 ಜನರು ಆಶ್ಚರ್ಯದಿಂದ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ಏನು ಇಲ್ಲ ಮಾರಾಯ, ಏನಿಲ್ಲೇ ಇಲ್ಲ. ನಾನು ಕೆಳಗೆ ಬೀಳ್ತಾ ಇರುವಾಗ ನನ್ನ ಪುಣ್ಯ ಯಾಕೆ ಕ್ಷೀಣಿಸ್ತು ಅಂತ ವಿಚಾರ ಮಾಡ್ತಾ ಬೀಳ್ತಾ ಇರುವಾಗ ನನಗೇನು ಅನಿಸ್ತು ಅಂತಂದ್ರೆ, ಫ್ಯಾಕ್ಟ್ ಏನು ಅನಿಸ್ತು ಅಂತಂದ್ರೆ, ಎಲ್ಲಿ ವ್ಯಕ್ತಿ ತಾನು ಅಹಂಕಾರ ಮಾಡಿಕೊಳ್ತಾನೆ, ಎಲ್ಲಿ ತಾನು ಅತಿ ಮಾನದೊಳಗೆ ಬೀಗುತ್ತಾನೆ, ಅಹಂಕಾರದೊಳಗೆ ಮುಳುಗಿ ಹೇಳ್ತಾನೆ, ಅವನ ಪತನ ಅತ್ಯಂತ ಶೀಘ್ರದಲ್ಲಿ ಇದೆ ಎಂದರ್ಥ. ಹಾಗಾಗಿ ಅದು ಸ್ವರ್ಗವಾಗಿರಲಿ, ಭೂಲೋಕವಾಗಿರಲಿ, ಎಲ್ಲಾಗಿರಲಿ, ಅಹಂಕಾರಿಗೆ ಚಿರಸ್ಥಾನ ಅಂತ ಅನ್ನೋದಿಲ್ಲ. ಅವನ ತೆಳಗೆ ಬೀಳುವುದು ನಿಶ್ಚಿತ. ಇದಕ್ಕೆ ಜ್ವಲಂತ ನಿದರ್ಶನ ನಾನೇ ಮಹಾರಾಯ ಅಂತ ಹೇಳ್ತಾ ಇರುವಾಗಲೇನೆ ವನದೊಳಗೆ ತೀರ್ಥಯಾತ್ರೆಯನ್ನು ಮಾಡ್ತಾ, ಸಂಚಾರವನ್ನು ಮಾಡ್ತಾ ಮಾಧವಿಯಲ್ಲಿ ಬರ್ತಾಳೆ. ಮಾಧವಿ ಬಂದಾಗ ಈ 4 ಜನರು ಎದ್ದು ನಿಂತು ತಾಯಿಗೆ ನಮಸ್ಕಾರವನ್ನು ಮಾಡಿದರೆ, ಆ ಮಾಧವಿಯೇ ಆಕೆಗೆ ಬಂದು ನಮಸ್ಕಾರ ಮಾಡ್ತಾಳೆ. ಈ 4 ಜನರಿಗೆ ಆಶ್ಚರ್ಯ. ಅಮ್ಮ ಏನು? ಏನಲ್ಲೇ ಇಲ್ಲ,
ಈ ಯಯಾತಿ ಮತ್ತಿನ್ಯಾರಲ್ಲ, ನಮ್ಮಪ್ಪನೇ, ನಿಮಗೆ ಮಾತಾಮಹ ಅಂತ ಹೇಳಿದಾಗ ಆ ಯಯಾತಿ ಮಹಾರಾಜನ ದೌಹಿತ್ರರು ನೀವು 4 ಜನ ಅಂತ ಹೇಳಿದಾಗ ಬಹಳ ಸಂತೋಷವಾಯಿತು. ಆಗ 4 ಜನರು ಸೇರಿ ಹೇಳ್ತಾರೆ, ಅಪ್ಪ ಅಜ್ಜ, ಹಾಗಾದ್ರೆ ನಾವು ನಮ್ಮ ಪುಣ್ಯವನ್ನು ಕೊಡ್ತೇವೆ, ಆ ಪುಣ್ಯದಿಂದ ನೀನು ಮತ್ತೆ ಸ್ವರ್ಗಕ್ಕೆ ಹೋಗು ಅಂತ ಹೇಳಿದ್ರೆ ಯಯಾತಿ ಹೇಳ್ತಾನೆ, ನಾಹಂ ಪ್ರತಿಗ್ರಹ ಧನ, ನಾ ಏನು ಬ್ರಾಹ್ಮಣ ಅಂತ ಮಾಡಿದ್ದೀರಾ ಇನ್ನೊಬ್ರು ಕೊಟ್ಟದ್ದು ಸ್ವೀಕಾರ ಮಾಡೋದಕ್ಕೆ? ನಾನು ಕ್ಷತ್ರಿಯನಿದ್ದೇನೆ, ಹಾಗೆಲ್ಲ ಇನ್ನೊಬ್ರು ಕೊಟ್ಟದ್ದು ನಾವು ಸ್ವೀಕಾರವನ್ನು ಮಾಡುವುದಿಲ್ಲ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಅವನಿಗೆ ಅಭಿವಾದ್ಯ ನಮಸ್ಕೃತ್ಯ ಮಾತಾಮಹ ಮತಾಬ್ರುವನ್ ಯಯಾತಿ ಮಹಾರಾಜನಿಗೆ ನಮಸ್ಕಾರವನ್ನು ಮಾಡ್ತಾರೆ. ನಮಸ್ಕಾರವನ್ನು ಮಾಡಿ ಕುಳಿತುಕೋತಾರೆ, ಮಾತನಾಡ್ತಾರೆ. ದೌಹಿತ್ರಾಸ್ತೆ ವಯಂ ರಾಜನ್ ಇದಮಾರೋಹ ಪಾರ್ಥಿವ. ಆಗ ಮಕ್ಕಳು ಹೇಳ್ತಾರೆ, ಅಲ್ಲ ನಾವೇನಿದ್ರು ದೌಹಿತ್ರರಲ್ಲ, ನಾವು ಕೊಟ್ಟದ್ದು ಅಜ್ಜ ನೀ ಸ್ವೀಕಾರ, ತಾತ ನೀ ಸ್ವೀಕಾರ ಮಾಡಲೇಬೇಕು. ದೌಹಿತ್ರರಿಗೆ ಆಸ್ತಿಯೊಳಗೂ ಹಕ್ಕಿದೆ, ದೌಹಿತ್ರರು ಕೊಡುವುದಕ್ಕೂ ಹಕ್ಕಿದೆ. ಮಕ್ಕಳು ಇಲ್ಲದೆ ಇದ್ದಾಗ, ಗಂಡು ಮಗ ಇಲ್ಲದೆ ಇದ್ದಾಗ ಅಥವಾ ಮಕ್ಕಳು ಶ್ರಾದ್ದಾದಿಗಳನ್ನು ಮಾಡದೇ ಇದ್ರೆ ದೌಹಿತ್ರನಿಗೆ ಅಖಂಡವಾಗಿ ಅಧಿಕಾರವಿದೆ. ಎಷ್ಟರ ಮಟ್ಟಿಗೆ ದೌಹಿತ್ರನಿಗೆ ಅಧಿಕಾರವಿದೆ ಅಂತಂದ್ರೆ, ತನ್ನ ತಂದೆ ಬದುಕಿರುವಾಗಲೇನೆ ಮಾತಾಮಹ ಶ್ರಾದ್ದವನ್ನು ಮಾಡುವ ಅಧಿಕಾರ ಉಂಟು ಅವನಿಗೆ. ತಂದೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ. ಹಾಗಾಗಿ ನವರಾತ್ರಿಯ ಪ್ರತಿಪದ ದಿನ ಹೆಚ್ಚು ಕಡಿಮೆ ಮಾತಾಮಹ ಶ್ರಾದ್ದ ಅಂತ ಬರುತ್ತೆ. ಪ್ರತಿ ಒಬ್ಬ ದೌಹಿತ್ರನೂ ಕೂಡ ಮಾತಾಮಹ ಶ್ರಾದ್ದವನ್ನು ಮಾಡಲೇಬೇಕಾದ್ದು ಅವನಿಗೆ ಅಧಿಕಾರವಿದೆ, ಅವನ ಹಕ್ಕು ಅದು ಒಂದು. ಹಾಗೇನೆ ಮಾತಾಮಹನ ಆಸ್ತಿಗೂ ಹಕ್ಕುದಾರನಾಗಿದ್ದಾನೆ. ಅಷ್ಟು ವೈಭವ ದೌಹಿತ್ರದ್ದು. ಹಾಗಾಗಿ ಶ್ರಾದ್ದದೊಳಗೂ ಕೂಡ ಒಂದು ಕಡೆಗೆ ಬ್ರಾಹ್ಮಣರಿಗೆ ಪ್ರಾಧಾನ್ಯತೆ ಇದ್ದರೆ, ಬ್ರಾಹ್ಮಣರ ಜೊತೆಗೆ ದೌಹಿತ್ರನಿಗೂ ಕೂಡ ಅಷ್ಟೇ ಪ್ರಾಧಾನ್ಯತೆ ಇದೆ. ದೌಹಿತ್ರ, ಕುತಪಕಾಲ, ದರ್ಭ ಇತ್ಯಾದಿಗಳಿಗೆ ಬಹಳ ಪ್ರಾಶಸ್ತ್ಯವಿದೆ. ಹಾಗಾಗಿ ಆಗ ಆ 4 ಜನ ಕೈ ಮುಗಿದು ಮತ್ತೆ ಬೇಡ್ತಾರೆ, ತಾತ ಹಾಗಾದ್ರೆ ನಾವು ದೌಹಿತ್ರರಲ್ವಾ, ನಾವು ಕೊಟ್ಟದ್ರೆ ಸ್ವೀಕಾರ ಮಾಡಬಹುದು. ನಾವು ದೌಹಿತ್ರರು ಅಂತ ಗೊತ್ತಿಲ್ಲದೆ ಇದ್ದಾಗ ನಾವು ಒಬ್ಬರ್ಯಾರೋ ಹೇಗೆ ಸಾಧ್ಯವು? ನಾವು ಕೊಟ್ಟದ್ದು ನೀನು ಸ್ವೀಕಾರ ಮಾಡುವುದಿಲ್ಲ, ಯಾಕೆ ನೀನು ಕ್ಷತ್ರಿಯ. ಆದರೆ ಈಗ ನಾವು ದೌಹಿತ್ರರೇ ಅಂತಾದಾಗ ಅವಶ್ಯವಾಗಿ ಸ್ವೀಕಾರವನ್ನು ಮಾಡಬಹುದಲ್ಲ ಅಂತ ಹೇಳಿದಾಗ ಆಯ್ತು ಅಂತ ಹೇಳಿದಾಗ ವಸುಮನ ತಾನು ಬರ್ತಾನೆ. ವಸುಮನ ಬಂದು ಹೇಳ್ತಾನೆ, ಯತ್ಫಲಂ ದಾನಶೀಲಸ್ಯ, ದಾನಶೀಲನಾದವನಿಗೆ ಏನು ಫಲವಿದೆ, ಕ್ಷಮಾಶೀಲನಾದವನಿಗೆ ಏನು ಫಲವಿದೆ, ಆ ಎಲ್ಲ ಫಲವನ್ನೂ ಕೂಡ, ಪುಣ್ಯವನ್ನೂ ಕೂಡ ನಾನು ನನ್ನ ಮಾತಾಮಹನಾದ ಯಯಾತಿ ಮಹಾರಾಜನಿಗೆ ನಾನು ಕೊಡ್ತೇನೆ ಅಂತ ಹೇಳ್ತಾ ಇರುವಾಗಲೇನೆ ಯಯಾತಿ ಸ್ವರ್ಗದ ಹಾದಿ ಹಿಡಿದ ಆಮೇಲೆ ಪ್ರತರ್ಧನ ಬರ್ತಾನೆ. ಪ್ರತರ್ಧನ ಹೇಳ್ತಾನೆ, ನನ್ನ ಹುಟ್ಟಿನಿಂದಲೂ ಕೂಡ ನನ್ನ ಮನಸ್ಸು ಧರ್ಮದಲ್ಲಿ ಇದೆ. ನಾನು ನಿರಂತರವಾಗಿ ಯುದ್ಧ ಪರಾಯಣನಾಗಿ ಅಧರ್ಮವನ್ನು ಖಂಡಿಸಿ, ದುಷ್ಟರನ್ನು ಖಂಡಿಸಿ, ಸಂಹಾರವನ್ನು ಮಾಡಿ ಧರ್ಮ ಸ್ಥಾಪನೆಯನ್ನು ನಾನು ಮಾಡಿದ್ದೇನೆ. ಅದರಿಂದ ಏನು ರಾಶಿ ಪುಣ್ಯ ಬಂದಿದೆಯಲ್ಲ, ಆ ಸಮಗ್ರವಾಗಿರ್ತಕ್ಕಂಥ ಪುಣ್ಯ ಮಾತಾಮಹ ನಿನಗೆ ನಾನು ಕೊಟ್ಟೆ ಅನ್ನೋದ್ರೊಳಗೇನೆ ಮಾತಾಮಹ ಮತ್ತ ಮೇಲೆ ಏರಿದ. ಆಮೇಲೆ ಶಿವಿ ಮಹಾರಾಜ ಬರ್ತಾನೆ. ಅವನು ಹೇಳ್ತಾನೆ, ನಾನು ಸ್ತ್ರೀಯರಲ್ಲಾಗಲಿ, ಬಾಲಕರಲ್ಲಾಗಲಿ, ವಿವಾಹದ ಪ್ರಸಂಗದಲ್ಲಿ ಆಗಲಿ, ನಾನು ಯುದ್ಧದಲ್ಲಿ ಆಗಲಿ, ನಾನು ಎಂದಿಗೂ ಸುಳ್ಳು ಹೇಳಿಲ್ಲ. ಇಲ್ಲೊಂದು ಸೂಕ್ಷ್ಮವಾದ ವಿಷಯ ಬಂತು. 100 ಸುಳ್ಳು ಹೇಳಾದರೂ ಮದುವೆ ಮಾಡು ಅಂತ ಹೇಳಿದ್ರಲ್ಲ, ಸುಳ್ಳು ಹೇಳುವುದು ಏನಿದೆ ಆಪ್ಷನ್, ಮದುವೆ ಪ್ರಾಧಾನ್ಯ. ಇದೊಂದು ಆಯ್ತಪ್ಪ, ಸುಳ್ಳು ಹೇಳಿದ್ರಾದ್ರೂ ಚಿಂತಿಲ್ಲ ಮಾಡು, ಆದ್ರೆ ಸುಳ್ಳು ಹೇಳಿದ ಪಾಪ ಬರುವುದಿಲ್ಲ ಅಂತ ಇಲ್ಲೇ ಇಲ್ಲ. ಸುಳ್ಳು ಹೇಳಿದ ಪಾಪ ಬಂದೇ ಬರ್ತದೆ. ಮದುವೆ ವಿಷಯದಲ್ಲಿ ಸುಳ್ಳು ಹೇಳುವ ಹಾಗೇ ಇಲ್ಲ. ಆದ್ರೆ ಪಾಪ ಹುಡುಗನ ಮದುವೆ ಆಗ್ತಾ ಇಲ್ಲ, ಹಾಗಾದ್ರೆ ಸುಳ್ಳು ಹೇಳು, ಸ್ವಲ್ಪ ನಡೆದಿತ್ತು. ಸುಳ್ಳು ಹೇಳಿದ್ದರ ಪಾಪ ಬರುವುದಿಲ್ಲ, ಆದರೆ ಸುಳ್ಳು ಹೇಳಿದ್ದು ಮಾತ್ರ ತಪ್ಪು, ಸುಳ್ಳು ಹೇಳಲೇಬಾರದು ಎನ್ನುವುದನ್ನು ಕೂಡ ಈ ಪ್ರಸಂಗದಲ್ಲಿ ನಮಗೆ ತಿಳಿಸ್ತಾರೆ. ಅವನು ಯಥಾ ಪ್ರಾಣಂಚ ರಾಜ್ಯಂಚ ಕಾಮಸುಖಾನಿಚ, ಪ್ರಾಣವನ್ನಾಗಲಿ, ರಾಜ್ಯವನ್ನಾಗಲಿ, ಕಾಮಸುಖವನ್ನಾಗಲಿ ನಾನು ಬಿಟ್ಟೇನು, ಆದರೆ ನಾನು ಸತ್ಯವನ್ನು ಬಿಡ್ಲಿಕ್ಕೆ ಸಾಧ್ಯವಿಲ್ಲ. ಆ ಸತ್ಯದಿಂದ ಬಂದ ಪುಣ್ಯವೇನಿದೆ, ಆ ಪುಣ್ಯ ನಿನಗೆ ಬರಲಿ ಅಂತ ಹೇಳಿದ ಕೂಡಲೇನೆ ಮತ್ತೊಮ್ಮೆ ಹೇಳಿದ
ಆಮೇಲೆ ಅಷ್ಟಕ ಬರ್ತಾನೆ. ಅಷ್ಟಕ ಬಂದು ಹೇಳ್ತಾನೆ, ನಾನು ಪುಂಡರೀಕ ಯಾಗವನ್ನು ಮಾಡಿದ್ದೇನೆ, ಗೋಸವ ಯಾಗವನ್ನು ಮಾಡಿದ್ದೇನೆ, ವಾಜಪೇಯಿ ಯಾಗವನ್ನು ಮಾಡಿದ್ದೇನೆ, ನಾನಾ ವಿಧವಾಗಿರ್ತಕ್ಕಂಥ ಮುತ್ತರತ್ನ ಧಾನ್ಯ ಗೋಧನಗಳನ್ನೆಲ್ಲ ದಾನವನ್ನು ಮಾಡಿದ್ದೇನೆ. ಆ ಎಲ್ಲದರ ಪುಣ್ಯವೇನಿದೆ ಮಾತಾಮಹ ನಿನಗೆ ಅಂತ ಅನ್ನೋದ್ರೊಳಗೇನೆ ಸ್ವರ್ಗಕ್ಕೆ ಗಟ್ಟಿಯಾದ ಚಿರಸ್ಥಾನಿಯಾದ ಸ್ವರ್ಗಕ್ಕೆ ಹೋಗಿ ಕುಳಿತುಕೊಂಡ. ಅಚಲಂ ಸ್ಥಾನಮಾಸದ್ಯ ದೌಹಿತ್ರ ಫಲ ನಿರ್ಜಿತಂ, ದೌಹಿತ್ರರು ಕೊಟ್ಟ ಫಲದ ಪ್ರಭಾವದಿಂದ ತಾನು ಸ್ವರ್ಗಕ್ಕೆ ಹೋಗಿ ಇದ್ದ ಅಂತ ಇಷ್ಟು ಹೇಳಿದ ಮೇಲೆ ದುರ್ಯೋಧನನಿಗೆ ಅವರು ಹೇಳ್ತಾರೆ, ಕಾಣುವರು ಹೇಳ್ತಾರೆ, ದುರ್ಯೋಧನ, ಸಮಗ್ರವಾದ ಈ ಗಾಲವ ವೃತ್ತಾಂತದಿಂದ ನೀನಿಗೇನು ತಿಳಿತಿ ಹೇಳು ಅಂದರೆ ಕೇಳಿಲ್ಲಿ ಏನು ತದೇನೇ ನೈವ ದೋಷೇಣ ಕ್ಷೀಣಂ ಏನಾಸಿ ಪಾತಿತಃ, ಅನೇಕ ವರ್ಷಗಳವರೆಗೆ ಮಾಡಿದ ಅದ್ಭುತವಾದ ಪುಣ್ಯದ ಪ್ರಭಾವ, ಭಾರಿ ಪುಣ್ಯಗಳನ್ನು ಸಂಪಾದನೆಯನ್ನು ಮಾಡಿದ್ದರೂ ಕೂಡ ಒಂದು ದುರಹಂಕಾರದಿಂದ ಯಯಾತಿ ಮಹಾರಾಜ ಸ್ವರ್ಗದಿಂದ ಕೆಳಗೆ ಬಿದ್ದ. ನಾಯಂ ಮಾನೇನ ರಾಜರ್ಷೇ, ಅಭಿಮಾನದಿಂದ ಅವನು ರಾಜರ್ಷಿ ಆಗೋದಿಲ್ಲ, ಬಲದಿಂದ ಅಲ್ಲ, ಹಿಂಸೆಯಿಂದ ಅಲ್ಲ, ಶಾಠ್ಯದಿಂದ ಅಲ್ಲ, ಮಾಯಗಳಿಂದೆಲ್ಲ. ಶಾಶ್ವತವಾದ ಲೋಕಗಳು ಇವು ಯಾವುದರಿಂದಲೂ ಸಿಗುವುದಿಲ್ಲ. ಏನು ನವಮಾನ್ಯಸ್ತಯ ರಾಜನ್, ಆದ್ದರಿಂದಾಗಿ ಯಾವ ಋಷಿ ಮುನಿಗಳಿಗೂ ಕೂಡ ಜ್ಞಾನಿಗಳಿಗೂ ಕೂಡ ಅವಮಾನ ಮಾಡುವ ಹಾಗಿಲ್ಲ. ಹುಷಾರ್. ಶ್ರೋತವ್ಯಂ ಹಿತಕಾಮಾನಾಂ ಸೋರ್ದಾಂ ಹಿತಮಿಚ್ಛತಾಂ ನ ಕರ್ತವ್ಯೋ ಹಿ ನಿರ್ಬಂಧೋ ಇಕ್ಷಯೋದಯ. ಅಹಂಕಾರ ಮಾಡಿದಿ ಕ್ಷಯ ಪ್ರಾರಂಭವಾಯಿತು. ಅಹಂಕಾರ ತಗ್ಗಿಸಿಕೊಂಡು ಗಟ್ಟಿಯಾದ ಸ್ಥಾನದಲ್ಲಿದ್ದಿ. ಇವತ್ತಿಗೂ ನಾವು ಕಾಣ್ತೇವೆ, ಯಾರು ಅಹಂಕಾರವನ್ನು ಮಾಡಿದ್ದಾರೆ, ಅಹಂಕಾರದೊಳಗೆ ಬಲಿಯಾಗಿದ್ದಾರೆ, ಅವರು ಕೆಲವೇ ದಿನಗಳಲ್ಲೇನೆ ಉರಿದು ಮೆತ್ತಗಾಗಿದ್ದಾರೆ, ಡೌನ್ ಆಗಿದ್ದಾರೆ, ಕೆಳಗೆ ಬಿದ್ದಿದ್ದಾರೆ. ಇವತ್ತು ಬ್ರಾಹ್ಮಣರು ಈ ಮಟ್ಟಕ್ಕೆ ಬಂದು ಅವರ ಐಡೆಂಟಿಟಿ ಸುದ ಗೊತ್ತಿಲ್ಲದೆ ಇರುವಂತಹ ಮಟ್ಟಕ್ಕೆ ಬಂದು ನಿಂತದ್ದು ಯಾಕೆ? ಅವರ ಅಹಂಕಾರವನ್ನು ಮಾಡಿದ್ದಕ್ಕಾಗಿಯೇನೆ. ಕ್ಷತ್ರಿಯರು ಎನ್ನುವ ಐಡೆಂಟಿಟಿ ಕಳೆದುಕೊಂಡಿದ್ದೇ ಯಾಕೆ? ಅಹಂಕಾರದ ಪ್ರಭಾವದಿಂದಲೇನೆ. ಆದರೂ ಬ್ರಾಹ್ಮಣರು ಸ್ವಲ್ಪ ತಮ್ಮ ಅಹಂಕಾರದೊಳಗೆ ಕ್ವಾಂಟಿಟಿಯೊಳಗೆ ಕಡಿಮೆ ಇತ್ತು. ಆದ್ರಿಂದಾಗಿ ಅಲ್ಲಿ ಇಲ್ಲಿ ಚೂರು ಚಾರಾದರೂ ಬ್ರಾಹ್ಮಣ್ಯ ಉಳಿದಿದೆ. ನಾನು ಬ್ರಾಹ್ಮಣ ಅಂತಾದರೂ ಹೇಳಿಕೊಳ್ಳಿಕ್ಕೆ ಸಾಧ್ಯವಿದೆ. ಇವತ್ತು ಈ ಮಹಾಭಾರತವನ್ನು ಕೇಳಿದಾಗ ಎಚ್ಚರಿಕೆ ಇರಬೇಕು. ಯಾರು ಜನಿವಾರ ಪೂರ್ತಿಗೆ ಬ್ರಾಹ್ಮಣನಾಗಿದ್ದಾನೆ ಆ ಪುಣ್ಯಾತ್ಮ ಅಹಂಕಾರವನ್ನು ಬಿಡಲೇಬೇಕು, ಬ್ರಾಹ್ಮಣ್ಯವನ್ನು ರೂಢಿಸಿಕೊಳ್ಳಲೇಬೇಕು. ಹಾಗಾದರೆ ಮುಂದಿನ ನಮ್ಮ ಸುದೀರ್ಘವಾದ ಜೀವನದೊಳಗೆ, ನಮ್ಮ ವಂಶದೊಳಗೆ ಬ್ರಾಹ್ಮಣ್ಯ ಸ್ಥಿರವಾಗಿ ಉಳಿಯುತ್ತೆ. ಅಹಂಕಾರವಿತ್ತು ಅಂತಂದ್ರೆ ಹಾಳಾಗಿ ಹೋದಿತ್ತು. ದುರ್ಯೋಧನ ಹುಷಾರ್. ದದಾತಿ ಯತ್ ಪಾರ್ಥಿವ ಯತ್ ಕರೋತಿ, ಏನು ಕೊಟ್ಟಿ ಅದು ಸಿಗತ್ತೆ, ಏನು ಮಾಡ್ತಿ ಅದು ಸಿಗತ್ತೆ, ಏನು ತಪಸ್ಸು ಮಾಡ್ತಿ ಅದು ನಿನಗೆ ಸಿಕ್ಕು ಬರ್ತದೆ, ಏನು ಯಾಗ ಮಾಡ್ತಿ ಅದು ಸಿಕ್ಕು ಬರ್ತದೆ. ಆದ್ದರಿಂದಾಗಿ ಏತತ್ ಪುಣ್ಯ. ಆದ್ದರಿಂದಾಗಿ ಪಾಂಡವರ ಎದುರಿಗೆ, ಈ ಬ್ರಾಹ್ಮಣರ ಮುಂದೆ ಯಾವ ಕಾರಣಕ್ಕೂ ಕೂಡ ಅಹಂಕಾರವನ್ನು ಮಾಡಿಕೊಳ್ಳಬೇಡ. ಈ ಅಹಂಕಾರದಿಂದ ನಿನಗೆ ಹಿತವಾಗುವುದಿಲ್ಲ ಅಂತ ಕಾಣುವರು. ಇಷ್ಟು ಹೇಳಿ, ಏತತ್ ಪುಣ್ಯತಮಂ ರಾಜನ್ ಯಯಾತಿಶ್ಚರಿತಂ ಮಾತ, ಇದು ಅದ್ಭುತವಾದ ಪುಣ್ಯತಮವಾದಂತಹ ಚರಿತ್ರೆಯನ್ನು ಹೇಳಿದ್ದೇನೆ. ಇದನ್ನು ಯಾರು ಕೇಳ್ತಾರೆ, ಯಾರು ಕೇಳಿಸ್ತಾರೆ, ಅವರು ಸುದೀರ್ಘ ಕಾಲದವರೆಗೆ ಸ್ವರ್ಗದೊಳಗೆ ವಾಸ ಮಾಡ್ತಾರೆ. ಸ್ವರ್ಗಕ್ಕೆ ಕಾರಣವಾದ ಯಜ್ಞ, ಯಾಗ, ತಪಸ್ಸು, ಸಂತಾನಾದಿಗಳನ್ನು ಪಡೆದುಕೊಂಡು ಅದ್ಭುತ ರೀತಿಯಿಂದ ಸ್ವರ್ಗದಲ್ಲಿ ಬಾಳುವಂಥವರಾಗ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಆದ್ದರಿಂದಾಗಿ ದುರ್ಯೋಧನ, ಯಾವ ಕಾರಣಕ್ಕೂ ಕೂಡ ಅಹಂಕಾರ ನಿನಗೆ ಹಿತವಲ್ಲ, ನಿನಗೆ ಒಳ್ಳೆಯದಲ್ಲ, ಅತಿ ಶೀಘ್ರದೊಳಗೆ ಕೆಳಗೆ ಬಿದ್ದೀಯ, ಹುಷಾರ್ ಅಂತ ಕಣ್ವರು ಎಚ್ಚರಿಸ್ತಾ ತಮ್ಮ ಮಾತುಗಳನ್ನು ಮುಕ್ತಾಯ ಮಾಡ್ತಾರೆ. ಮುಂದೆ ಧೃತರಾಷ್ಟ್ರ ಕೃಷ್ಣನಿಗೆ ಕೇಳಿ ಹೇಳ್ತಾನೆ. ಗಾಬರಿಯಾದ ಧೃತರಾಷ್ಟ್ರ ಕೃಷ್ಣನ ಕಡೆಗೆ ಮುಖ ಮಾಡಿ ಹೇಳ್ತಾನೆ, ನನ್ನ ಮಗನಿಗೆ ನೀನಾದರೂ ಬುದ್ಧಿ ಹೇಳೋ ಮಹಾರಾಯ ಅಂತ ಹೇಳ್ತಾರೆ. ಕೃಷ್ಣ ಏನೆಲ್ಲ ದುರ್ಯೋಧನಿಗೆ ಉಪದೇಶ ಮಾಡ್ತಾನೆ
ನಾಳೆ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುನ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣ ಅರ್ಪಣಮಸ್ತು.